ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ನಿರ್ಧಾರ ತಗೊಂಡ್ಲೇಬಿಟ್ಟು ತಲದಂಡ ಹಾಗೆ ಬಿಡುತ್ತಾ ಕಾವೇರಿ ಅವ್ರದ್ದು. ಇಲ್ಲಿ ಹಾಸ್ಪಿಟಲ್ಗೆ ಬಂದಂತಹ ಕೀರ್ತಿ ಮಾಡುವುದೇನಪ್ಪ, ಈ ಕಡೆ ಕೀರ್ತಿ ಇದನ್ನ ಮಾಡೋಕೆ ಹೋಗ್ತಿದ್ರೆ ಆ ಕಡೆ ಕಾವೇರಿ ಅವರು ಲಕ್ಷ್ಮಿನ ಹೇಗೆ ಕಟ್ ಹಾಕುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಕೆ ಮುಂದಾಗ್ತಿದ್ದಾಳೆ. ಕುಸುಮ ಅವ್ರ ಮುಂದೆ ಕಾವೇರಿ ಬಂಡವಾಳ ಬಟಾಬೈಲಾಗಿದೆ. ಆಗಿದ್ರೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಸಾಯ್ಬೇಕು ಅಂತ ತೀರ್ಮಾನ ಮಾಡ್ತಿದ್ದಾಳೆ. ಯಾಕಂದ್ರೆ ಇಲ್ಲಿ ವೈಷ್ಣವ್ ತನ್ನ ಜೀವನದಲ್ಲಿ ಇನ್ನು ನಿನಗೆ ಕಿಂಚಿತ್ತು ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ. ಜೊತೆಗೆ ಕೀರ್ತಿ ಹೇಳಿದ ಯಾವ ಮಾತುಗಳು ಕೂಡ ನಂಬೋದಿಲ್ಲ. ಕೀರ್ತಿ ಸ್ಟೇಟಸ್ ಹೇಗಿತ್ತು, ಆದ್ರೆ ಇವತ್ತು ಎಲ್ಲರೂ ಕೂಡ ಅವಳನ್ನ ಕೀಳಾಗಿ ಕಾಣ್ತಿದ್ದಾರೆ. ಇದ್ಯಾವ್ದನ್ನ ಕೂಡ ಅವಳಿಂದ ಸಹಿಸ್ಕೊಳ್ಳೋಕ್ ಆಗ್ತಿಲ್ಲ, ಒಪ್ಕೊಳ್ಳೋಕ್ ಆಗ್ತಿಲ್ಲ. ಜೊತೆಗೆ ತನ್ನ ಜೀವನನೇ ಬರ್ಬಾದ್ ಮಾಡ್ಕೊಂಡಿದ್ದಾರೆ ಕಾವೇರಿನ ನಂಬಿ. ಎಂದು ಯಾರನ್ನ ನಂಬದೇ ಇರತಕ್ಕಂತ ಕೀರ್ತಿ ಅಂದು ಜಸ್ಟ್ ವೈಷ್ಣವ್ಗೋಸ್ಕರ, ವೈಷ್ಣವ್ ಜೀವಕ್ಕೋಸ್ಕರ ಇಲ್ಲಿ ಕಾವೇರಿ ಅವರ ಮಾತನ್ನ ನಂಬಿದ್ಲು, ತನ್ನ ಪ್ರೀತಿನ ತ್ಯಾಗ ಮಾಡಿದ್ಲು. ಆದ್ರೆ ಇವತ್ತು ಕಾವೇರಿ ಅವರು ತನ್ನ ಬದುಕಲ್ಲಿ ಆಟ ಆಡಿರುವುದು ಅವಳಿಗೆ ಅರ್ಥ ಆಗಿದೆ. ಅದನ್ನ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಜೊತೆಗೆ ಅದರಿಂದ ಬಂದಿರೋ ರಿಸಲ್ಟ್ ನ ಒಪ್ಕೊಳ್ಳೋಕ್ಕಾಗ್ತಿಲ್ಲ. ಜೊತೆಗೆ ತಾನು ಮಾಡದೇ ಇರೋ ತಪ್ಪಿಗೆ ಇವತ್ತು ಎಲ್ಲರೂ ಕೂಡ ತನ್ನನ್ನ ಕೀಳಾಗಿ ಕಾಣ್ತಿದ್ದಾರೆ. ತಾನು ಹೋದ್ರೆ ಖುಷಿ ಪಡ್ತಿದ್ದವ್ರು ಇವತ್ತು ಯಾಕಾದ್ರೂ ಬಂದ್ಲು ಅಂತ ಇರಿಟೇಟ್ ಮಾಡ್ಕೊತಿದ್ದಾರೆ, ಕೊಲೆಗಾರ್ತಿ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಅವಳ ಮನಸ್ಸನ್ನ ಕದಲಿಸ್ತದೆ. ಜೊತೆಗೆ ಇಲ್ಲಿ ಕೀರ್ತಿ ತಪ್ಪು ಮಾಡದೇ ಇದ್ರು ಕಾವೇರಿ ಮಾಡಿದ ತಪ್ಪನ್ನ ತನ್ನ ಮೇಲೆ ಹಾಕಿ ಕಪಾಳಕ್ಕೆ ಬಾರಿಸಿ ಎಲ್ಲರ ಮುಂದೆ ಮತ್ತಷ್ಟು ಕೆಟ್ಟೋಳು ಮಾಡಿದ್ದು ನೆನಪಾಗ್ತದೆ. ಆ ಕಡೆ ಕೃಷ್ಣ ಅವರು ಇವಳೆ ಕೊಲೆಗಾರ್ತಿ ಅಂದದ್ದು ನೆನಪಾಗ್ತದೆ. ಭಾಗ್ಯ ಮಾತನಾಡಿದ ಮಾತು ನೆನಪಾಗ್ತದೆ. ವೈಷ್ಣವ್ ಚುಚ್ಚಿ ಮಾತಾಡಿ ಹೊರ ದಬ್ಬಿದ್ದು ನೆನಪಾಗ್ತದೆ. ಇದೆಲ್ಲವನ್ನ ನೆನಪು ಮಾಡ್ಕೊಂಡಂತ ಕೀರ್ತಿಗೆ ಅನ್ಸೋದು ಒಂದೇ, ಈ ಬದುಕು ಬೇಡ ಅಂತ. ಯಾಕೆ ಬೇಕು, ಎಲ್ಲವನ್ನ ಕಳ್ಕೊಂಡ್ಮೇಲೆ ಇಂಥ ಬದುಕು ನನಗೆ ಯಾಕೆ ಬೇಕು, ನನ್ನ ಜೀವನನೇ ಆ ಕಾವೇರಿ ಆಂಟಿ ಹಾಳು ಮಾಡ್ಬಿಟ್ರು ಅಂತ ಅನ್ಕೊಂಡಿದ್ದೆ. ತನ್ನ ಹತ್ರ ಇರೋ ಗನ್ನನ್ನ ತಗೊಂಡು ಶೂಟ್ ಮಾಡ್ಕೊಳ್ಳೋಕೆ ಮುಂದಾಗ್ತದಾಳೆ. ಅದರ ನಡುವೆ ಅವಳ ಮನಸ್ಸು ಅವಳ ಮುಂದೆ ಬಂದು ನಿಲ್ಲುತ್ತೆ. ಇಲ್ಲಿ ಕೀರ್ತಿಗೆ ಗೊತ್ತಿಲ್ಲ ಅದು ತನ್ನ ಮನಸ್ಸು ಅಂತ. ಒಂದು ಮನಸ್ಸು ಮುಂದೆ ಹೇಳ್ತಾ ಇದ್ರೆ ಅವಳ ಇನ್ನೊಂದು ಮನಸ್ಸು ಎದುರುಗಡೆ ಬಂದು ನಿಂತಿದೆ. ಏನ್ ಮಾಡ್ತಾ ಇದೆಯಾ ನೀನು? ನಿನ್ನ ಸತ್ರು ಎಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತಾ? ಎಲ್ಲ ಕೂಡ ಸರಿ ಹೋಗ್ಬಿಡತ್ತಾ? ನಿಜ ಹೇಳ್ಬೇಕು ಅಂದ್ರೆ ನಿನಗೆ ಎಷ್ಟು ಅನ್ಯಾಯ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಅನ್ಯಾಯ ಆಗಿರೋದು ಲಕ್ಷ್ಮಿಗೆ. ಜೊತೆಗೆ ನೀನು ಈಗ ಸತ್ತು ಹೋಗ್ಬಿಟ್ರೆ ತಪ್ಪು ಮಾಡದಿರೋ ತಪ್ಪನ್ನ ಒತ್ಕೊಂಡು ಎಲ್ಲರೂ ಕೂಡ ನಿನ್ನ ಕೊಲೆಗಾರ್ತಿ ಅಂತಾನೆ ಹೇಳ್ತಾರೆ. ಇಂಥ ಸಾವು ನಿನಗೆ ಬೇಕಾ? ಇಂಥ ಪಟ್ಟ ನಿನಗೆ ಬೇಕಾ? ನೀನು ಮಾಡದೇ ಇರೋ ತಪ್ಪನ್ನ ಒಪ್ಕೊಂಡು ಯಾಕೆ ಸಾಯ್ತಾ ಇದೆಯಾ? ನೀನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡು. ತಪ್ಪು ಮಾಡಿರೋರ ಮುಖವಾಡನ್ನ ಕಳ್ಸಿಡು. ಜೊತೆಗೆ ನಿನಗೇನು ಒಂದು ಅವಶ್ಯಕತೆ ಇತ್ತು, ವೈಷ್ಣವನ ಪ್ರೀತಿ ಮಾಡ್ತದೆ, ಇಂಥ ಕೆಲಸ ಮಾಡಬೇಕಾಯ್ತು. ನಿನ್ನ ಬದುಕಲ್ಲಿ ಅವರು ಆಟ ಆಡಿದ್ದಕ್ಕೆ ಒಂದು ನ್ಯಾಯ ಇದೆ. ಆದ್ರೆ ಲಕ್ಷ್ಮಿ ಏನ್ ತಪ್ಪು ಮಾಡಿದ್ಲು? ನಿಮ್ಮ ನಡುವೆ ಅವ್ಳಿಗೆ ಯಾಕೆ ಅನ್ಯಾಯ ಆಯ್ತು? ನಿಜ ಹೇಳ್ಬೇಕು ಅಂದ್ರೂ ಅವಳಿಗೂ ಕೂಡ ನ್ಯಾಯ ಕೊಡಿಸ್ಬೇಕಲ್ವಾ ಅಂತ ಅವಳ ಮನಸ್ಸು ಹೇಳ್ತಾ ಇದೆ. ಈ ಕಡೆ ಕೀರ್ತಿ ಕೂಡ ತನ್ನ ನಿರ್ಧಾರದಿಂದ ಹಿಂದೆ ಸರಿತಾಳೆ. ಆದ್ರೆ ಮತ್ತೊಂದು ದೊಡ್ಡ ಮಹತ್ತರ ನಿರ್ಧಾರವನ್ನೇ ಮಾಡ್ಬಿಡ್ತಾಳೆ. ಆ ಕಡೆ ಕುಸುಮ ಅವರು ಕಾವೇರಿನ ಎಳ್ಕೊಂಡು ಬಂದಿದ್ದೆ, ಈ ಕಡೆ ಜಬರ್ದಸ್ತಾಗಿ ಗ್ರಹಚಾರ ಬಿಡ್ಸೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗಂತೂ ಏನಕ್ಕ ಅತ್ತೆಂದ ಅತ್ತ ಏನ್ ಅನ್ಕೊಂಡಿದ್ಯಾ? ಯಾಕೆ ಈ ರೀತಿ ಎಳೆದಾಡ್ತಾ ಇದೆಯಾ ನನ್ನ ಅಂತ ಕೇಳ್ತಾ ಇದ್ರೆ ನಿನ್ನನ್ನ ಅಲ್ಲೇ ಕೇಳ್ಬಹುದಿತ್ತು. ಆದ್ರೆ ನಿನ್ನ ಮರ್ಯಾದೆಯಲ್ಲಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ, ನಿನ್ನ ಮಗನ ಮುಂದೆ ನಿನ್ನ ಬಂಡವಾಳ ಬಯಲಾಗಬಾರ್ದು ಅನ್ನೋ ಕಾರಣಕ್ಕೆ ನಿನ್ನನ್ನ ಈ ಕಡೆ ಕರ್ಕೊಂಡು ಬಂದು ಕೇಳ್ತಾ ಇದ್ದೇನೆ. ನಿಜ ಹೇಳು, ಕುಂಕುಮ ಎಲ್ಲಿ ಇಟ್ಟೆ? ನಂಗೆ ತುಂಬಾ ಚೆನ್ನಾಗಿ ಗೊತ್ತು ನೀನೇ ಕುಂಕುಮನ ಎಗ್ರಿಸಿರೋದು ಅಂತ ಕುಸುಮ ಅವ್ರು ಹೇಳ್ತದೆ. ಏನಕ್ಕ ನಿನ್ಗೆ ತಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಿದ್ಯಾ ನೀನು? ತಲೆ ಕೆಟ್ಟೊಳಗೆ ಮಾತಾಡ್ತಿದ್ಯಲ್ಲ ಅಂದಾಗ ಏನ್ ಹೇಳ್ತಾ ಇದ್ಯಾ ಕಾವೇರಿ? ನನಗ್ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿದ್ದಾಗೆ ಅಕ್ಕ ಯಾಕೆ ಕೋಪ ಮಾಡ್ಕೋತಿದ್ಯಾ? ನಾನು ಯಾಕೆ ನೀನು ಈ ರೀತಿ ಮಾತಾಡಿದ್ರೆ ನನಗೆ ಕೋಪ ಬರೋದಿಲ್ವಾ? ಇನ್ನೇನು ವೈಷ್ಣವ್ ಗಾಡಿಲಿ ಕುಂಕುಮ ಕಳ್ದೋಗಿದ್ದೆ, ತಂದಿದ್ದವನು ಕಳ್ಕೊಂಡಿದ್ದವ್ರು. ಆದ್ರೆ ನೀನೇನ್ ಮಾತಾಡ್ತಿದ್ಯಾ? ನನ್ನನ್ನು ಕದ್ದೆ ಅಂತ ಹೇಳ್ತಿದ್ಯಲ್ಲ, ನಾನ್ ಕದ್ದೆ ಬಚ್ಚಿಟ್ಟಿದ್ದೀನಿ ಅಂತಿದ್ಯಲ್ಲ, ಮತ್ತೆ ನನಗೆ ಕೋಪ ಬರೋದಿಲ್ವಾ ಅಂತ ಏನೋ ಸಾಚಾರ ಮಾತಾಡ್ತಿದ್ದಾರೆ ಕಾವೇರಿ. ಸುಮ್ಮನೆ ನಾಟಕ ಮಾಡಬೇಡ ಕಾವೇರಿ. ನಿನ್ನ ಈ ನಾಟಕ ಎಲ್ಲ ನಂಬುವಂಥವಳಲ್ಲ. ನೀನು ತುಂಬ ಚೆನ್ನಾಗಿ ನಾಟಕ ಮಾಡಿ ಓಲೈಸಿ ನಿನ್ನ ಕೆಲಸ ಸಾಧಿಸ್ಕೊಳ್ಳೋದು ನಿಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಗೊತ್ತು. ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಯಾರಿಗೆ ಏನು ಬೇಕಿದ್ರು ಮಾಡ್ತೀಯ ಅಂತಾನೂ ಗೊತ್ತು. ನಿಮ್ಮ ಮದುವೆ ಆಗಿ ಬಂದಿದ್ದು ಹೊಸ್ರಲ್ಲಿ ಇದೇ ರೀತಿ ನೈಸ್ ಮಾಡಿ ಐಸಿಟ್ಟು ಒಳ್ಳೆಯವ್ರದಾರ ನಾಟಕ ಮಾಡಿ ನಾಜುಕ್ ತಂದನ್ನ ನಿಮ್ಮ ಅತ್ತೆನ ಮನೆಯಿಂದ ಓಡಿಸಿ ಅವ್ರ ಸಾವಿಗೆ ನೀನೇ ಕಾರಣ ಅಂತಾನು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಿನ್ನನ್ನು ನಾನು ನಂಬ್ತೀನಿ. ನಿನ್ನ ನಾಟಕ ಏನಾದರೂ ಬೇರೆಯವ್ರ ಹತ್ರ ಇಟ್ಕೊಂಡು ನನ್ನ ಹತ್ರ ನಿನ್ನ ನಾಟಕ ಯಾವುದು ಕೂಡ ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಕಾವೇರಿ ಅವರು ತಾನು ಹೇಳಿದ್ದೆ ನಿಜ, ದಯವಿಟ್ಟು ನಂಬಿ ಅಂತಾನೆ ಹೇಳ್ತಿದ್ದಾರೆ. ಸುಮ್ಮನೆ ನಾಟಕ ಮಾಡಬೇಡ. ಚಿಕ್ಕದ್ರಲ್ಲಿ ಅಮ್ಮ ನಮ್ಮಿಬ್ರಿಗೂ ಕೂಡ ದುಡ್ಡು ಕೊಡ್ತಿದ್ರು. ನೀನು ದುಡ್ಡನ್ನ ನಿಂದನ್ನ ಬಚ್ಚಿಟ್ಕೊಂಡು ನನ್ನ ದುಡ್ಡನ್ನ 3-4 ದಿನ ಆದಮೇಲೆ ಎತ್ಕೊಂಡು ನನ್ನ ದುಡ್ಡು ಕಳೆದೋಯ್ತು ಅಂತ ನಾಟಕ ಮಾಡಿ ಆಮೇಲೆ ಎಲ್ಲ ದುಡ್ಡನ್ನು ನೀನೇ ಇಟ್ಕೊಂಡು ಏನ್ ಬೇಕೋ ಅದನ್ನು ಮಾಡ್ಕೋತಿದ್ದೆ, ತಗೋತಿದ್ದೆ. ಈಗ ನೀನು ಬದಲಾಗಿದ್ಯಾ ಅಂತ ನಾನು ನಂಬೇಕಾದಾಗ ಚಿಕ್ಕದ್ರಲ್ಲೇನೋ ಹುಡುಗಾಟದಲ್ಲೂ ತಿಳಿದು ಮಾಡಿರೋದಕ್ಕೆ ಈಗಲೂ ಕೂಡ ಅದೇ ರೀತಿ ಮಾಡಿದೆ ಅಂತ ಹೇಳ್ತಿದ್ಯಲ್ಲಕ್ಕ, ಇದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ.
ನಾಟಕ ಮಾಡಬೇಡ ಕಾವೇರಿ. ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಿನ್ನ ಮಾತನ್ನು ನಂಬುವಂಥವಳಲ್ಲ ನಾನು. ನೀನು ಏನು ಎಂತು ಎಲ್ಲ ಕೂಡ ನನಗೆ ಗೊತ್ತು. ಸುಮ್ಮನೆ ಈಗ ಕುಂಕುಮನ ತೊಗೊಂಡು ಬರ್ತೀಯೋ, ಇಲ್ಲ ಅಂದರೆ ಈ ಕುಸುಮ ಏನು ಅಂತ ಗೊತ್ತಲ್ವಾ, ನನ್ನ ಧ್ವನಿ ಎಷ್ಟು ಅಂತ ಕೂಡ ಗೊತ್ತಲ್ವಾ. ಹೋಗಿದ್ದೆ ಎಲ್ಲರ ಮುಂದೆ ವಾಯ್ಸ್ನ ರೈಸ್ ಮಾಡಿ ನೀನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ನಾನು ಹೇಳಲ್ಲ. ಸುಮ್ಮನೆ ತರ್ತೀಯೋ ಅಥವಾ ಅದು ಬೇಕೋ ಅಂತ ಕೇಳ್ತಿದ್ದಾಗ ಈ ಕಡೆ ಕಾವೇರಿಯವರು ಒಪ್ಕೊಂಡಿದ್ದೆ ಹೋಗಿ ಕುಂಕುಮ ತರೋಕೆ ಹೋಗೇ ಬಿಡ್ತಾರೆ. ಹೇಗೋ ಅಕ್ಕನ್ನ ದಬಾಯಿಸಿ ಮಾಡ್ತಿದ್ರೆ ಭಾನು ಬೇರೆ ಕಾಲ್ ಮಾಡಿಬಿಟ್ಲು. ಹೇಗೋ ದಬಾಯಿಸ್ಕೊತಿದ್ದೆ. ಈ ಅಕ್ಕಂಗೆ ಹೇಗೆ ಗೊತ್ತಾಗುತ್ತೆ? ಮುಖ ನೋಡಿ ಎಲ್ಲ ಕೂಡ ಕಂಡಿಡ್ಬಿಡ್ತಾಳೆ. ನಾನು ಕುಂಕುಮ ಕದ್ದೆ ಅನ್ನೋದು ಈ ಅಕ್ಕಂಗೆ ಹೆಂಗೆ ಗೊತ್ತಾಯ್ತು? ಎಲ್ಲ ಕೂಡ ಸರಿಯಾಗಿ ಕಂಡಿಡ್ದು ನನ್ನ ಕುತ್ತಿಗೆಗೆ ತರಿಸ್ತಾಳೆ. ಸರಿ ಬಿಡು, ಈ ಕುಂಕುಮನ ಹಾಕೋದ್ರಿಂದ ಏನು ಅವಳೇನು ಹುಷಾರಾಗ್ಬಿಡ್ತಾಳ? ಏನು ಕೂಡ ಹುಷಾರು ಆಗೋದಿಲ್ಲ. ಆದರೂ ಕೂಡ ಈ ಅಕ್ಕ ಒಳ್ಳೆ ಪ್ರೀತಾತ್ಮನ ಥರ ಬಂದು ನನ್ನನ್ನು ಕಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಕುಂಕುಮನ ಎಲ್ಲಿಟ್ಟಿದ್ರು ಆ ಸ್ಟೋರ್ ರೂಮ್ಗೆ ಹೋಗ್ತಾರೆ ಕುಂಕುಮ ತಗೋತಾರೆ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಕುಸುಮರು ವೈಷ್ಣವ್ನ ತರಾಟೆಗೆ ತಗೊಂಡಿದ್ದಾರೆ. ಏನಪ್ಪ, ಮದುವೆ ಆಗಿ ತಾಳಿ ಕಟ್ಟದ ಮಾತ್ರಕ್ಕೆ ಎಲ್ಲ ಕೂಡ ಮುಗ್ದೋಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಜವಾಬ್ದಾರಿಯಿಂದ ಹೆಂಡ್ತಿನ ನೋಡ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಿದ್ರೆ, ಆ ತೊಡಮ್ಮ ನಾನು ಜವಾಬ್ದಾರಿಯಿಂದಾನೇ ನೋಡ್ಕೋತಿದ್ದೆ ಅಂದಾಗ ಜವಾಬ್ದಾರಿಯಿಂದ ನೋಡ್ಕೊಂಡಿದ್ರೆ ಇವತ್ತು ನೀನು ಹೆಂಡತಿಗೆ ಇಂಥ ಪರಿಸ್ಥಿತಿ ಬರ್ತಿತ್ತ? ಇದಕ್ಕೆಲ್ಲ ಯಾರು ಕಾರಣ ಹೇಳು? ಆ ಕೀರ್ತಿ ತಾನೆ. ಆ ಕೀರ್ತಿ ಎಂಥವಳು ಅಂತ ಗೊತ್ತಿದ್ದು ಅವಳ ಮನೆ ತನಕ ಯಾಕೆ ಬಿಟ್ಕೊಂಡ್ರೆ? ಅದರಿಂದ ತಾನೇ ಇಷ್ಟೆಲ್ಲ ಆಗಿದ್ದು. ಆ ಕೀರ್ತಿ ಎಂಥವಳು ಅಂತ ನನಗೆ ಗೊತ್ತಿದೆ. ನಿನ್ನ ಮೇಲಿರೋ ಹುಚ್ಚುತನಕ್ಕೆ ಇಂಥ ಕೆಲಸ ಮಾಡಿದಾಳವಳು ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ನಿಮ್ಮ ತಂಗಿ ಕಾವೇರಿಯವರು ಅಂತ ಸುಪ್ರೀತ್ ಅವರು ಹೇಳ್ತಾರೆ. ಏನಮ್ಮ, ಮನೆಗೇನಾದ್ರು ಬಂದ್ಬಿಟ್ರೆ ಇನ್ನೂ ಹೋಗಿಲ್ವಲ್ಲ ಅಂತ ಬೂದ್ಗನ್ನಡಿ ಹಾಕೊಂಡು ಹೇಳ್ತಾ ಇದ್ದೆ. ಇವತ್ತು ಕೀರ್ತಿನ ಬರೋದಕ್ಕೆ ಯಾಕೆ ಬಿಟ್ಟೆ? ತಡಿಬೇಕಿತ್ತು, ಆಗ್ಲಿಲ್ವಾ ನಿನ್ನ ಕೈಯಲ್ಲಿ ಅಂತ ಸುಪ್ರೀತ್ ಅವ್ರನ್ನೂ ತರಾಟೆಗೆ ತಗೋತಾರೆ. ಇಲ್ಲಿ ಕುಸುಮ ಅವರು, ಇಲ್ಲಿ ನಾನು ಹೈದರಾಬಾದ್ಗೆ ಹೋಗಿರೋ ಟೈಮಲ್ಲಿ ಈ ರೀತಿ ಎಲ್ಲ ಆಗೋಯ್ತು ದೊಡಮ್ಮ, ಇಲ್ಲ ಅಂದಿದ್ರೆ ಖಂಡಿತ ಇಂಥ ಒಂದು ಘಟನೆ ನಡೆಯುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತಿರ್ಲಿಲ್ಲ ಅಂತ ವೈಷ್ಣವ್ ಹೇಳ್ತಾರೆ. ನಂತರ ಈ ಕಡೆ ಕಾವೇರಿಯವರು ತಗೋಬಿಟ್ಟ ಕುಂಕುಮನ ಲಕ್ಷ್ಮಿ ಹಣೆಗೆ ಹೋಗಿ ಇಡು ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಮ್ಮ ಕುಂಕುಮ ಸಿಗ್ತಾ ಇಲ್ಲಿತ್ತು ಏನು ಅಂದಾಗ ನಿನ್ ಗಾಡಿಲೇ ಇತ್ತು ಅಂತ ಹೇಳ್ತಾರೆ. ಈ ಕಡೆ ಗಂಗಕ್ಕ ನಾನು ಅಷ್ಟಿಲ್ಲ ಹುಡ್ಕುದ್ರೆ ಸಿಗ್ಲಿಲ್ವಲ್ಲ ಅಂದಾಗ ಮಾತನ್ನ ಸ್ವಲ್ಪ ಕಡಿಮೆ ಮಾಡಿ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ಎಲ್ಲ ಕೂಡ ಕಾಣಿಸುತ್ತೆ ಅಂತ ಕಾವೇರಿ ಹೇಳ್ತಿದ್ದಾರೆ. ಈ ಕಡೆ ಕುಸುಮರು ಏನು ಮಾತಾಡದೆ ತನ್ನ ತಂಗಿ ಚಾಲಾಕಿ ತಂಗಿನ ನೋಡ್ತಿದ್ದಾರೆ. ಜೊತೆಗೆ ಅಜ್ಜಿ ಕೂಡ ಎಲ್ಲೇ ಇತ್ತು ಅದು ಹೌದು ಕಾರ್ ಇದ್ದಿದ್ದು ಆ ಕಡೆ, ನೀನ್ ನೋಡಿದ್ರೆ ಈ ಕಡೆ ಬಂದಿಲ್ಲ ಅಂತಿದ್ರೆ ಏನಮ್ಮ ಹಾಸ್ಪಿಟಲ್ಗೆ ಒಂದೇ ವೇನ ಇರೋದು? ಯಾಕೆ ಅದೇ ದಾರಿಲಿ ಬರ್ಬೇಕಾ, ಬೇರೆ ದಾರಿಲಿ ಬರಬಾರ್ದಾ? ನೋಡು ಪುಟ್ಟ, ತಗೊಂಡೋಗಿ ಈ ಕುಂಕುಮನ ಲಕ್ಷ್ಮಿಗಿಡು. ಮೊದಲು ಅವಳು ಅನ್ಭವಿಸ್ತಿರೋ ಸಂಕಟನ ನೋಡೋಕೆ ಆಗ್ತಿಲ್ಲ ನನ್ನಿಂದ ಅಂದಾಗ ತುಂಬ ಥ್ಯಾಂಕ್ಸ್ ಅಮ್ಮ, ಅದಕ್ಕೂ ಮೊದಲು ನೀನು ಹೋಗಿ ರೆಸ್ಟ್ ಮಾಡು, ನಾನಿಲ್ಲಿ ಲಕ್ಷ್ಮಿ ಅವ್ರನ್ನ ನೋಡ್ಕೋತೀನಿ ಅಂತಾರೆ. ನನ್ನ ಸೊಸೆ ಇಂಥ ಪರಿಸ್ಥಿತಿಲಿ ಇರಬೇಕಿದ್ರೆ ಹೇಗಪ್ಪ ನಾನು ನೆಮ್ಮದಿಯಿಂದ ಮನೆಗೆ ಹೋಗ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಈ ಹೆವಿ ಡ್ರಾಮಾನ ನೋಡಿದ್ದೆ ಕುಸುಮ ಅವ್ರಿಗಂತೂ ಒಳಗೊಳಗಡೆ ಅನ್ನಿಸ್ತಿದೆ ಎಷ್ಟು ಚೆನ್ನಾಗಿ ನನ್ನ ತಂಗಿ ನಾಟಕ ಮಾಡ್ತಾರೆ ಅಂತ. ನಂತರ ಈ ಕಡೆ ವೈಷ್ಣವ್ ಕುಂಕುಮ ತಗೊಂಡು ಹೋದ್ರೆ ಈ ಕಡೆ ಕಾವೇರಿ ಅವರು ಏನೋ ಅನ್ಕೊಂಡೆ, ಆದ್ರೆ ಇನ್ನೇನೋ ಆಗ್ತದೆ, ಎಲ್ಲ ಕೂಡ ನನ್ನ ಕೈ ಮೀರಿ ಹೋಗ್ತದೆ. ಇನ್ನು ಭಾನು ರೀತಿ ಮಾಡಿದ್ರೆ ಆಗೋದಿಲ್ಲ. ಇನ್ನೇನೇ ಇದ್ರು ನಾನು ನನ್ನ ಪ್ಲಾನ್ ಪ್ರಕಾರನೇ ಹೋಗ್ಬೇಕಾಗುತ್ತೆ, ಮೈಂಡ್ ಗೇಮನ್ನು ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ವೈಷ್ಣವ್ ಕೀರ್ತಿ ಏನೇ ಹೇಳಿದ್ರು ಕೂಡ ನಮ್ದೇ ಇರೋ ಹಾಗೆ ಮಾಡಿದ್ದೀನಿ. ಇನ್ನು ಏನೇ ಇದ್ರು ಕೂಡ ಲಕ್ಷ್ಮಿ ಎದ್ರು ಕೂಡ ಸತ್ಯ ಹೇಳ್ದಿರೋ ಹಾಗೆ ಮಾಡಬೇಕು. ಕುಂಕುಮ ಹಚ್ಚಿದ ಮಾತ್ರಕ್ಕೆ ಖಂಡಿತ ಅವಳೇನು ಹುಷಾರಾಗ್ಬಿಡಲ್ಲ. ನನ್ನ ಲೆಕ್ಕಾಚಾರ ಇನ್ನೇನಾದ್ರೂ ಉಲ್ಟಾ ಆಗಿ ಅವಳು ಹುಷಾರಾದ್ರು ಯಾವುದೇ ಕಾರಣಕ್ಕೂ ಅವಳು ಸತ್ಯ ಹೇಳ್ದೇ ಇರೋ ಹಾಗೆ ಏನಾದ್ರೂ ಪಕ್ಕ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಇದ್ರ ನಡುವೆ ಕುಸುಮ ಅವ್ರು ಬರ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ಅಂತಿದ್ದಾಗ, ಏನಕ್ಕ ಯಾವಾಗಲೂ ನನ್ನ ಮೇಲೆ ಅನುಮಾನನೇ ಪಡ್ತಿಯಲ್ಲ, ಕುಂಕುಮನ ಯಾಕೆ ಬಚ್ಚಿಟ್ಟೆ ಗೊತ್ತಾ? ನನ್ನ ಮಗ ಮೂಢನಂಬಿಕೆಗೆ ಬಲಿ ಆಗ್ತದ, ಅದಕ್ಕೋಸ್ಕರನೇ ಆ ರೀತಿ ಮಾಡಿದ್ದೆ ಹೊರತು ನನ್ನ ಮಗ ಸೊಸೆ ಚೆನ್ನಾಗಿರ್ಬಾರ್ದು ಅನ್ನೋ ಉದ್ದೇಶ ನನಗಿಲ್ಲ ಅಂತಾರೆ. ನೋಡು ಕಾವೇರಿ, ಲಕ್ಷ್ಮಿಗೆ ಯಾರು ಇಲ್ಲ ಅನ್ಕೋಬೇಡ, ನಾನಿದ್ದೀನಿ. ಲಕ್ಷ್ಮಿಗೆ ಏನಾದರೂ ಆದರೆ ಖಂಡಿತ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ವೈಷ್ಣವ್ ಕುಂಕುಮ ಹಚ್ಚಿದ್ನ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾರೆ. ನಂತರ ಈ ಕಡೆ ಕೀರ್ತಿ, ಇಲ್ಲ ಇಲ್ಲಿ ನನಗೂ ನ್ಯಾಯ ಸಿಗಬೇಕು, ಲಕ್ಷ್ಮಿಗೆ ಅನ್ಯಾಯ ಆಗಿದೆ, ಅವಳಿಗೂ ನ್ಯಾಯ ಸಿಗಬೇಕು, ನಮ್ಮಿಬ್ರಿಗೂ ನ್ಯಾಯ ಸಿಗಬೇಕು ಅಂದರೆ ಕಾವೇರಿ ಆಂಟಿ ಕತೆ ಮುಗಿಬೇಕು. ಇನ್ನೇನೇ ಇದ್ರು ಇದಕ್ಕೆ ಪರಿಹಾರ ಒಂದೇ, ಕಾವೇರಿ ಆಂಟಿನ ಮುಗಿಸೋದು ಅಂತ ಹೇಳಿ ಗನ್ ಇಟ್ಕೊಂಡು ತೀರ್ಮಾನ ಮಾಡಿ ಕಾವೇರಿಯ ಹಣೆಗೆ ಪಾಯಿಂಟ್ ಇಟ್ಟು ಶೂಟ್ ಮಾಡೋಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ಕಾವೇರಿನ ಕೊಲ್ಲೋಕೆ ಹಾಸ್ಪಿಟಲ್ಗೆ ಕೀರ್ತಿ ಎಂಟ್ರಿ ಕೊಟ್ಟಿದ್ರೆ ಆ ಕಡೆ ಲಕ್ಷ್ಮಿ ಬೆಡ್ಡಿಂದ ವೈಷ್ಣವ್ ಹಣೆಗೆ ಕುಂಕುಮ ಇಟ್ಟಿದ್ದೆ ಅವನ ಒಂದು ಪೂಜಾ ಫಲಿಸಿದೆ ಅಂತ ಹೇಳ್ಬಹುದು. ಇಲ್ಲಿ ಲಕ್ಷ್ಮಿ ಕಣ್ಬಿಟ್ಟು ಪ್ರಜ್ಞೆ ಬರುವ ಸಾಧ್ಯತೆ ತುಂಬಾನೇ ಇದೆ. ಹಾಗಿದ್ರೆ ಈ ಕಡೆ ಆ ಕಡೆ ಎರಡು ಕಡೆಯಿಂದನೂ ಕಾವೇರಿನ ರುಬ್ಬುಕ್ಕೆ ಲಕ್ಷ್ಮಿ ಕೀರ್ತಿ ರೆಡಿ ಆಗ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಇಲ್ಲಿ ಕೀರ್ತಿ ಬಂದು ಕಾವೇರಿಯವರ ಹಣೆಗೆ ಗನ್ ಶೂಟ್ ಮಾಡೇ ಬಿಡ್ತಾಳ, ಪಾಯಿಂಟ್ ಇಡ್ತಾಳ, ಅಥವಾ ಇಲ್ಲಿ ಲಕ್ಷ್ಮಿ ಎಚ್ಚರ ಆಗಿದ್ದೆ ಕಾವೇರಿಯವರ ಮುಖವಾಡನ ಕಳ್ಚಿಡೋಕೆ ಮುಂದಾಗ್ತಿದ್ದಾಳ. ಒಟ್ಟಿನಲ್ಲಿ ಕಾವೇರಿಯವರ ಕತೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್